ನಮ್ಮಲ್ಲೂ ಯಾವುದು ಗೊಂದಲ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೂ ಹೇಳಿದ್ದಾರೆ, ನಮ್ಮ ಪಕ್ಷ ಹೈಕಮಾಂಡ್ ಅವ್ರು ಯಾವಾಗವರೆಗೂ ಹೇಳ್ತಾರೆ ನಾನು ಅವತ್ತವರೆಗೂ ಮುಖ್ಯಮಂತ್ರಿ ಆಗಿರ್ತೀನಂತ. ನಾನು ಆಸ್ ಎ ಪಕ್ಷದ ಕಾರ್ಯಕರ್ತಾಗಿ ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಅವರು 28ವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ. ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡೋರು. ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಬದಲಾವಣೆ ಮಾಡೋಕ್ಕೆ ನನ್ನಿಂದ ನಿಮ್ಮಿಂದ ಸಾಧ್ಯ ಇಲ್ಲ. ಆ ಸಾಧ್ಯ ಒಬ್ಬರಿಂದನೇ ಸಾಧ್ಯ, ಹೈಕಮಾಂಡಿಂದ, ಮಲ್ಲಿಕಾರ್ಜುನ ಖರ್ಗೆಯಿಂದ, ರಾಹುಲ್ ಗಾಂಧಿಯಿಂದ, ಸೋನಿಯಾ ಗಾಂಧಿಯಿಂದ ಮಾತ್ರ ಸಾಧ್ಯ. ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಅದು. ಈಗ ಅವ್ರು ಕೇಳ್ಬೇಕು ತಾನೆ. ಈಗ ನನ್ಗೆ ಆ ಪ್ರಶ್ನೆ ನಾನು ಕೇಳಿದ್ರೆ ಇಲ್ಲಲ್ಲ, ಈಗ DCM ಅಪಾಯಿಂಟ್ಮೆಂಟ್ ಕೇಳಿದ್ರು ಏನೋ ಗೊತ್ತಿಲ್ಲ ನನಗೆ. ಕೇಳಿದರೆ ಕೊಡ್ತಾರೆ. ಈಗ ಅಲ್ಲಿ ಹೆಡ್ ಕ್ವಾರ್ಟರಲ್ಲಿ ಇರ್ಬೇಕು ತಾನೆ ಅವರು. ಈಗ ರಾಹುಲ್ ಗಾಂಧಿ ಅವರು ಟೂರಲ್ಲಿ ಇರ್ತಾರೆ. ಹೆಡ್ ಕ್ವಾರ್ಟರ್ ಖಂಡಿತ ಎಲ್ಲರಿಗೂ ಭೇಟಿ, ನಾವು ಹೋದ್ರೂ ಭೇಟಿ ಮಾಡೋಕ್ಕೆ ಕೊಡ್ತಾರೆ, ಎಲ್ಲರಿಗೂ ಭೇಟಿ ಮಾಡೋಕ್ಕೆ ಕೊಡ್ತಾರೆ. ಇಷ್ಟೇ ನಾನು ಹೇಳ್ದು, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಒಟ್ಟಲ್ಲಿ ನನ್ನ ಅಭಿಪ್ರಾಯ ನಾನು ಹೇಳ್ಬೋದು. ನನ್ನ ಅಭಿಪ್ರಾಯ ಇಷ್ಟೇ, 2028ವರೆಗೂ ಮನೆಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಅವ್ರು ಗೆರೆ ಹಾಕಿದ್ದು ನಾವು ಯಾರೂ ಗೆರೆದಾಟಲ್ಲ. ಅದಕ್ಕಿಂತ ಮುಂಚೆ ಭಾಳ ಸತಿ ಹೇಳಿದ್ವಿ, ತೀರ್ಮಾನ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್ ಮಾಡಬೇಕಾಗಿರೋದು. ಮನೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಮನೆಯ ಸೋನಿಯಾ ಗಾಂಧಿ ಅವ್ರು ಮಾಡಬೇಕಾಗಿರೋದು. ಅವ್ರು ಏನು ನಿರ್ಧಾರ ತೊಗೊಂಡ್ರು ನಾನು ಅದಕ್ಕಿಂತ ಮುಂಚೆನೇ ಹೇಳಿದ್ದೆ, ನಾನು BDO ದಾಸ್ಯಾಗಿ ಮಾಡಲಿ ಹೈಕಮಾಂಡ್, ನಾವು ಅದಕ್ಕೆ ಒಪ್ಕೊಂತೀವಿ. ಅವ್ರ ನೇತೃತ್ವದಲ್ಲೇ ಚುನಾವಣೆ ನಡೀಬೇಕು ರೀ. ಅವ್ರು ನಮ್ಮ ಪಕ್ಷದ ನಾಯಕರು, ಅವ್ರ ನೇತೃತ್ವದಲ್ಲೇ ಎಲೆಕ್ಷನ್. ಈಗ ಜನಾರ್ದನ್ ರೆಡ್ಡಿ ಅವರು ಯಾವ್ದು ಮಾತನ್ನ ನಂಬಬೇಕಾಗ್ತದೆ? ಒಂದು ಕಡೆ ಹೇಳ್ತಾರೆ ಸಿದ್ದರಾಮಯ್ಯನೇ ಮುಂದುವರಿಬೇಕು ಮುಖ್ಯಮಂತ್ರಿಯಾಗಿ ಅಂತಾರೆ, ಒಂಥರ ಸಿದ್ದರಾಮಯ್ಯ ಅವರೇ AD ಮುಖ್ಯಮಂತ್ರಿ ಅಂತಾರೆ. ಯಾವ ಮಾತು ತಗೊಳ್ತೀರೋ ನೀವು ಅವ್ರದ್ದು? ಅವ್ರು ಯಾವ್ದನ್ನ ಸ್ಟ್ಯಾಂಡ್ ಇದೆಯಾ? ಯಾವ್ದಾರ ಮನುಷ್ಯಂಗೆ ಒಂದು ಸಿಂಗಲ್ ಸ್ಟ್ಯಾಂಡ್ ಇರಬೇಕು. ಈಗ ಓಪನ್ ಸದನದಲ್ಲೇ ಹೇಳಿದ್ದಾರೆ ಏನಂತ, ಸಿದ್ದರಾಮಯ್ಯನೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ. ಅಲ್ಲ, ಅವ್ರು ನಿಮ್ಮ ಪಕ್ಷದ ಹೈಕಮಾಂಡ್ ಸರ್ ಮುಂದುವರಿ ಅಂತ ಹೇಳಕ್ಕೆ ಯಾರು ಇಲ್ಲ, ಅದು ಹೇಳೋದು. ಅವ್ರು ಯಾವ ಥರ ನಂಬ್ತೀರ ಅವ್ರನ್ನ? ಅಲ್ಲ, ಯಾಕಂದ್ರೆ ಏನಾಗಿದೆ, ಅವ್ರ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡಿ ಅಭ್ಯಾಸ ಆಗಿದೆ. ನಾವು ನೋಡಿರೋದು 2008ಇಂದ ಹಿಡ್ಕೊಂಡು 2013 3 ಜನ ಮುಖ್ಯಮಂತ್ರಿಗಳು ಬದಲಾವಣೆ ಆದರು. ಈಗ 2019 ಹಿಡ್ಕೊಂಡು 23 4 ವರ್ಷದಲ್ಲಿ 2 ಜನ ಮುಖ್ಯಮಂತ್ರಿ ಬದಲಾವಣೆ. ಆ ಪದ್ಧತಿ BJPಲಿ ಇರೋದು, ಕಾಂಗ್ರೆಸ್ ಆ ಪದ್ಧತಿ ಇಲ್ಲ. ಸಂತೋಷ್ ಲಾಡ್ ಅವ್ರ ಬಗ್ಗೆ ತುಚ್ಛವಾಗಿ ಮಾತಾಡ್ತಾರೆ. ಅವರು ಹುಚ್ಚ ಅಂತ ಹೇಳೋದು ಈಗ ಹೇಳ್ತಾರಲ್ಲ, ಅವರು ಒಂಥರ ಡೆಸ್ಪರೇಟ್ ಆಗಿದ್ದಾರೆ. ಏನಾಗಿದೆ, ಅವರು ಜಿಲ್ಲೆಯಲ್ಲಿ ಒಂಥರ ನೋಡಿರ್ಬೋದು, ದರ್ಬಾರ್ ಮಾಡಿದ್ರೆ ತಾವೆಲ್ಲ ನೋಡಿರ್ಬೋದು, ಆ ವರ್ಚಸ್ಸನ್ನ ಕಳ್ಕೊಂಡಿದ್ದಾರೆ. ಜನ ತಿರಸ್ಕಾರ ಮಾಡಿದ್ದಾರೆ ಅವ್ರನ್ನ, ತಿರಸ್ಕಾರ ಮಾಡಿ. ಇಲ್ಲಾಂದ್ರೆ ಶ್ರೀರಾಮ್ಲು ಒಂದು ಹೇಳ್ತೀನಿ ನಿಮ್ಗೆ ಕೇಳಿ, MLA ಚುನಾವಣೆಯಲ್ಲಿ ನಾಗೇಂದ್ರ ಗೆದ್ದಿದ್ದು 30,000 ಹಂತದಲ್ಲಿ ಗೆದ್ದಿದ್ರು. ಪಾರ್ಲಿಮೆಂಟ್ ಚುನಾವಣೆ ಬಂತು. ಪಾರ್ಲಿಮೆಂಟ್ ಚುನಾವಣೆ ಒಂದು ಸಿಂಪತಿ ಇರ್ತದೆ, ಯಾರನ್ನ ಇರಲಿ, ನೀವಿರಲಿ ನಾನಿರಲಿ, ಲೋಕಲ್ ಆಗಿ MLA ಅಲ್ಲಿ ನಿಂತ್ಕೊಂಡ್ರೆ ಆ ಕ್ಷೇತ್ರದಲ್ಲಿ ಆ ಒಂದು ಸಿಂಪತಿ ಇರ್ತದೆ. ಏನಂತ, ಇಲ್ಲಪ್ಪ MLA ಎಲೆಕ್ಷನ್ನಲ್ಲಿ ನಾವು ನಾಗೇಂದ್ರನ ಗೆಲ್ಸ್ಕೊಂಡಿದ್ದೀವಿ, ಅವ್ರು ನಾಗೇಂದ್ರ ಇಲ್ಲ, ಶ್ರೀರಾಮ್ಲು ಅವ್ರು ನಿಂತಿದ್ದಾರೆ, ಅವ್ರನ್ನ MP ಆಗಿ ಓಟ್ ಕೊಡುವಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ ಜನ. MPದಲ್ಲಿ 10,000 ಇನ್ನೂ ಜಾಸ್ತಿ ಲೀಡ್ ಬಂತು. ಎಲ್ಲಿದೆ ಅವ್ರ ವರ್ಚಸ್? ಹೋಯ್ತು, ಆ ಕಾಲದಲ್ಲೇ ಹೋಯ್ತು. ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಜನ ಒಪ್ಪಂದು. ಜನಾರ್ದನ್ ರೆಡ್ಡಿ ಅವ್ರಿಗೆ ಏನ್ ಹೇಳ್ತಾರೆ ಸರ್, ಒಬ್ಬ ಜವಾಬ್ದಾರಿಯುತ ಮಾಜಿ ಸಚಿವರ ಈ ಜವಾಬ್ದಾರಿ ಬಗ್ಗೆ ಹೇಳೋದಂದ್ರೆ ಇಲ್ಲ, ಅವ್ರಿಗೆ ಜವಾಬ್ದಾರಿ ಅಂತಾನೆ ಇಲ್ಲ. ಅವ್ರು ಏನು ಕಾಲ ತಕ್ಕಂಗೆ ಮಾತಾಡ್ತಾರೆ. ಅವ್ರು ಕಾಲ ತಕ್ಕಂಗೆ ಅವ್ರು ಏನು ಮಾಡ್ತಾರೆ, ಒಂದು ಬಿಸ್ನೆಸ್ ಮ್ಯಾನ್, ಅವರು ರಾಜಕಾರಣಿ ಅಲ್ಲ, ಅವರು ಬಿಸ್ನೆಸ್ ಮ್ಯಾನ್. ಅವರು ಕಾಲ ತಕ್ಕಂಗೆ ಹೇಳ್ತಾರೆ. ಶೇರ್ ಮಾರ್ಕೆಟ್ ಹೆಂಗಿರ್ತದೆ ಹಂಗೆ, ಈ ಶೇರ್ ಮಾರ್ಕೆಟ್ ಜಾಸ್ತಿ ಆದರೆ ಅಲ್ಲಿ ಹೋಗೋದು, ಈ ಶೇರ್ ಮಾರ್ಕೆಟ್ ಅದಕ್ಕೆ ಕಟ್ಟೋದು, ಈ ಶೇರ್ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆದರೆ ಅದಕ್ಕಂತ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.